ನಮಸ್ಕಾರ. ಬಂದರ ನ್ಯೂಸ್ಗೆ ಸ್ವಾಗತ. ಇವತ್ತಿನ ಹೆಡ್ಲೈನ್ಸ್. ಪ್ರಬಂಧ ಬರೆದು ಬಂಧನದಿಂದ ಪಾರಾದ ವ್ಯಕ್ತಿ. ಮಲ್ಲೇಶ್ ಪಾಳ್ಯದ ಹುಡುಗನ ಹಠ, ಸ್ಟಡಿ ಹಾಲಿಡೇಸ್ನಲ್ಲಿ ಓದುವ ಚಟ. ಪಾರ್ಲಿಮೆಂಟ್ನಲ್ಲಿ ಹೊಸ ಡಿಬೇಟ್, ಬರ್ತ್ಡೇ ಯಾವತ್ ಮಾಡಬೇಕು. ಎಕ್ಸಾಮ್ನಲ್ಲಿ ಮಗನ ಪಕ್ಕ ಕೂರ್ಬೇಕು ಹುಡುಗಿ, ಇಲ್ಲಾಂದ್ರೆ ನಮ್ಮ ಕಾಸು ವಾಪಸ್ ಮಡಗಿ. ಪೋಷಕರಿಂದ ಬಂತು ಆಕ್ರಂದನ. ಮದುವೆ ಸೀಸನ್ನಲ್ಲಿ ಎಕ್ಸಾಮ್ ಬ್ಯಾನ್, ಬಿಸಿಲಲ್ಲಿ ಆಡಿದ್ರೆ ಆಗ್ತೀರಾ ಟ್ಯಾನ್. ಮದುವೆಗೆ ಬಂದಿದ್ದು 10 ಜನ, 1000 ಜನರಿಗೆ ಮಾಡಿಸಿದ್ದ ಊಟ, ಪೋಷಕರ ಜೇಬಿಗೆ ಬಗನಿಗೂಟ. ಚಿನ್ನಸ್ವಾಮಿ ಸ್ಟ್ಯಾಂಡ್ಗಳಿಗೆ ಹೊಸ ಹೆಸರು, ಪಂಕಜ್ ಬಾಯಿಗೆ ಸಿಟ್ಟು ಕೆಸರು. ದೋಸೆ ಅಂದ್ರೆ ತೂತ್ ಇದ್ದೇ ಇರುತ್ತೆ, ಹಾಗಂದ್ಮೇಲೆ ರೋಡ್ ಅಂದ್ಮೇಲೆ ಪಾಟ್ ಹೋಲ್ ಇದ್ದೇ ಇರುತ್ತೆ. ಮಲ್ಲೇಶ್ ಪಾಳ್ಯದ MLA ಮಲ್ಲಣ್ಣನವರ ಸ್ಪಷ್ಟನೆ. ಖ್ಯಾತ ಕನ್ನಡ ಡೈರೆಕ್ಟರ್ ಪುಟ್ಟ ಈಗಾದ್ರೂ ಮಲಯಾಳಿ ಚೆಟ್ಟ. ಫುಟ್ಪಾತ್ ಅಲ್ಲಿ ವಾಕಿಂಗ್ ಮಾಡಿದ್ದಕ್ಕೆ ಬೈಕ್ ಸವಾರರಿಂದ ಪ್ರತಿಭಟನೆ. AI ಕಾನ್ಫರೆನ್ಸ್ ಅಲ್ಲಿ ವಾಟ್ಸ್ಆಪ್ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಇಂದ ದೊಡ್ಡ ದುರಂತ. ಹೆಡ್ಲೈನ್ಸ್ ಮುಗಿತು, ಈಗ ವಾರ್ತಾ ವಿವರ. ಮಲ್ಲೇಶ್ ಪಾಳ್ಯದಲ್ಲಿ ಫುಟ್ಪಾತ್ ಮೇಲೆ ಜನ ನಡೆಯೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಇದರಿಂದ ಬೇಜಾರಾಗಿ ಬೈಕ್ ರೈಡರ್ಸ್ ಅಸೋಸಿಯೇಷನ್ ಅವರು ಒಂದು ಪ್ರತಿಭಟನೆಯನ್ನು ಶುರು ಮಾಡ್ಕೊಂಡಿದ್ದಾರೆ. ಏನಕ್ಕೆ ಅಂತಂದರೆ ಫುಟ್ಪಾತ್ ಮೇಲೆ ಜನ ಏನಕ್ಕೆ ನಡೀತಾ ಇದ್ದಾರೆ ಅಂತ. ಅಂದರೆ ಅವ್ರ ಕಾರಣ ಏನು ಅಂತಂದರೆ ರೋಡಲ್ಲಿ ಆಲ್ರೆಡಿ ತುಂಬ ಟ್ರಾಫಿಕ್ ಬಂದು ಗಾಡಿಗಳೆಲ್ಲ ತುಂಬ್ಕೊಂಬಿಟ್ಟಿದೆ. ಇವ್ರಿಗಿರೋದು ಒಂದೇ ಒಂದು ಜಾಗ ಬೈಕ್ ಓಡಿಸೋದಕ್ಕೆ, ಏನು ಅಂತಂದರೆ ಫುಟ್ಪಾತು, ಅದೇ ಖಾಲಿ ಇರೋದು. ಅಲ್ಲಿ ಸಿಗ್ನಲ್ ಇಲ್ಲ, ಬೇರೆ ಗಾಡಿಗಳಿಲ್ಲ, ಅದೇ ಒಂದು ಕ್ಲಿಯರ್ ದಾರಿ ಇರೋದು. ನಾವು ಅಲ್ಲಿ ಓಡಿಸ್ಬೇಕು, ನೀವೇನಕ್ಕೆ ಅಲ್ಲಿ ಬಂದು ನಡ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಇವರು ಕೇಳ್ತಾ ಇದ್ದಾರೆ. ನಾನು ಇದಕ್ಕೆ ಕಂಪ್ಲೀಟಾಗಿ ಸಪೋರ್ಟ್ ಮಾಡ್ತೀನಿ. ನಡೆದಾಡೋರು ಬೇರೆ ಕಡೆ ಹೋಗ್ರಿ, ನೀವು ಬೈಕ್ ಓಡಾಡೋ ಜಾಗನೇ ಬೇಕಾ ನಿಮಗೆ? ರೋಡ್ ಮೇಲೆ ನಡ್ಕೊಂಡು ಹೋಗಿ, ಆರ್ಕೊಂಡು ಹೋಗಿ. ನೀವು ಏನು ಅದೇ ಬೇಕಾ ನಿಮಗೆ? ಫುಟ್ಪಾತೇ ಬೇಕಾ ನಿಮಗೆ? ಆಶಿತ್, ನೀವು ಏನೇನೇನೋ ಮಾತಾಡ್ತಾ ಇದ್ದೀರಾ. ಸಾರಿ, ನನ್ನ ಹತ್ರನೂ ಬೈಕ್ ಇದೆಯಲ್ಲ, ಅದಕ್ಕೆ ಸ್ವಲ್ಪ ಟೆನ್ಷನ್ ಆಗ್ಬಿಟ್ಟೆ. ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಫಸ್ಟ್ ಸ್ಟ್ಯಾಂಡರ್ಡಿಂದ ಎಜುಕೇಷನ್ ಮುಗಿಯೋವರೆಗೂ ಎಕ್ಸಾಮ್ ಹಾಲ್ನಲ್ಲಿ ತನ್ನ ಮಗನ ಪಕ್ಕ ಒಂದು ಹುಡುಗಿ ಕೂತ್ಕೋಬೇಕು ಅಂತ ಒಬ್ಬ ತಂದೆ ಸೆಂಟ್ರಲ್ ಗೌರ್ಮೆಂಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಬನ್ನಿ ಅವ್ರು ಏನು ಹೇಳ್ತಾರೆ ಅಂತ ಕೇಳ್ಕೊಂಬರೋಣ. ಸರ್, ನೀವು ನಿಮ್ಮ ಮಗ ಫಸ್ಟ್ ಸ್ಟ್ಯಾಂಡರ್ಡಿಂದ ಎಜುಕೇಷನ್ ಮುಗಿಸೋವರೆಗೂ ಎಕ್ಸಾಮ್ ಟೈಮಲ್ಲಿ ಅವ್ರ ಪಕ್ಕ ಒಂದು ಹುಡುಗಿನೇ ಕೂತ್ಕೋಬೇಕು ಅಂತ ಸೆಂಟರ್ಗೆ ಅರ್ಜಿ ಸಲ್ಲಿಸಿದ್ದೀರಾ. ಏನಕ್ಕೆ ಅಂತ ಕೇಳ್ಬೋದಾ? ನೋಡಿ, ನನ್ನ ಮಗನ ನಿಕ್ನೇಮ್ ಹೇಳ್ತೀನಿ ನಿಮಗೆ. ಅವನ ಸ್ಕೂಲಲ್ಲಿ ಎಲ್ಲರೂ ನರ್ವಸ್ ನರಿ ಅಂತ ಕರೀತಾರೆ. ಅವನಿಗೆ ಪ್ಯಾನಿಕ್ ಆಗ್ಬಿಡ್ತಾನೆ ಅವನು ಎಕ್ಸಾಮ್ ಬಂದಾಗ. ಸೊ ಅದಕ್ಕೋಸ್ಕರ ಒಂದು ಹುಡುಗಿ ಪಕ್ಕದಲ್ಲಿದ್ದರೆ ಅವನು ಶಾರ್ಪಾಗಿ ಬರಿಬೋದು. ಹುಡುಗಿರು ಒಂಥರ ಲಗಾಮ್ ಇದ್ದಂಗೆ, ಹುಡುಗರಿಗೆ ಒಂಥರ ಹೈಪರ್ ಫೋಕಸ್ ಆಗಿರ್ತಾರೆ. ನೀವು ಸೊಸೈಟಿಲಿ ನೋಡ್ಬೋದು, ಹುಡುಗಿ ಪಕ್ಕದಲ್ಲಿ ಓಡಾಡುವಾಗ ಎಷ್ಟು ಕಾಮ್ ಆಗಿರ್ತಾರೆ ನೋಡಿ ಹುಡುಗರು. ದೇ ಆರ್ ಆರಾಮಾಗಿರ್ತಾರೆ. ಸೊ ಅದಕ್ಕೋಸ್ಕರ ಒಂದು ಹುಡುಗಿ ನನ್ನ ಮಗನ ಪಕ್ಕ ಇದ್ದರೆ ಎಕ್ಸಾಮ್ ಬರೆಯುವಾಗ ಹಿ ವಿಲ್ ಸ್ಕೋರ್ ವೆರಿ ಹೈ ಮಾರ್ಕ್ಸ್. ಅದಕ್ಕೋಸ್ಕರ ಅವ್ರು ಇರಲೇಬೇಕು. ಸರ್, ಇದು ಯಾಕೋ ಅದು ಕಾರಣ ಅಂತ ನನಗೆ ಅನಿಸ್ತಲ್ಲ. ಅಂದರೆ ನಮ್ಮ ಇನ್ವೆಸ್ಟಿಗೇಷನ್ ಪ್ರಕಾರ ಸರ್, ನಿಜ ಹೇಳಿ, ನೀವು ಯಾವುದೋ ಅಲ್ಟೀರಿಯರ್ ಮೋಟಿವ್ ಇಟ್ಕೊಂಡು ಏನೋ ಹೇಳ್ತಾ ಇದ್ದೀರಾ ಅನಿಸ್ತದೆ. ನಿಜ ಹೇಳಿ. ನನಗೆ ಆ ಥರ ಇಂಟೀರಿಯರ್ ಮೋಟಿವ್ ಎಲ್ಲ ಏನೂ ಇಲ್ಲಪ್ಪ, ಸುಮ್ಮನೆ ಏನೇನೋ ಹೇಳಬೇಡ. ಸರ್, ನಿಜ ಹೇಳಿ, ನಾವು ಇನ್ವೆಸ್ಟಿಗೇಷನ್ ಮಾಡಿದ್ದೀವಿ, ನಮಗೆ ನಿಜ ಏನು ಅಂತ ಗೊತ್ತು. ನನ್ನ ಫ್ರೆಂಡ್ ಮಗ ಮೋಹನ್ ಅಂತಿದ್ದಾನಪ್ಪ. ಅವನು ಬಾಯ್ಸ್ ಸ್ಕೂಲಲ್ಲಿ ಓದ್ದ, ಅದಾದಮೇಲೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡ್ದ. ಅದಾದಮೇಲೆ ಅವರಪ್ಪ ಅವನನ್ನು ಆಟೋಮೊಬೈಲ್ ಇಂಜಿನಿಯರಿಂಗ್ ಸೇರಿಸಿದ್ರು. ಇಲ್ಲಿ ಎಲ್ಲೂ ಅವನಿಗೆ ಹುಡುಗಿ ಜೊತೆ ಮಾತಾಡೋಕ್ಕೆ ಅವಕಾಶನೇ ಸಿಕ್ಕಿಲ್ಲಪ್ಪ. ಈಗ ತುಂಬ ಕಷ್ಟ ಆಗ್ಬಿಟ್ಟಿದೆ ಅವನನ್ನು ಮದುವೆ ಮಾಡಿಸೋದು. ನನಗೂ ಭಯ ಆಗ್ತಾಯಿದೆ, ನನ್ನ ಮಗನಿಗೂ ಆ ಥರ ಏನಾದ್ರು ಆಗ್ಬಿಡತ್ತಾ ಅಂತ. ಅದಕ್ಕೋಸ್ಕರ ಅವನನ್ನು ನಾನು ಈ ವಯಸ್ಸಿಂದನೇ ಹುಡುಗಿ ಜೊತೆ ಮಾತಾಡೋಕ್ಕೆ ಪ್ರಾಕ್ಟೀಸ್ ಮಾಡಿಸ್ಬೋಣ ಅಂತ. ಈಗ ಎಕ್ಸಾಮಲ್ಲಿ ಒಂದು ಹುಡುಗಿ ಪಕ್ಕದಲ್ಲಿದ್ದರೆ ಅವ್ನು ಕಾಪಿ ಮಾಡೋಕ್ಕಾದರೂ ಹುಡುಗಿನ ಕೇಳ್ತಾನೆ, ಒಂದು ಚೂರಾದರೂ ಮಾತಾಡ್ಬಿಡ್ತಾನೆ. ಆ ಥರ ಒಂದು ಇಂಟ್ರ್ಯಾಕ್ಷನ್ ಆದರೆ ಮುಂದೆ ಅವನಿಗೂ ಫೆಸಿಲಿಟೇಟ್ ಆಗುತ್ತೆ ಅಂದ್ಬಿಟ್ಟು ನನ್ನ ಆಸೆಪ್ಪ, ಇನ್ನೇನೂ ಇಲ್ಲಪ್ಪ, ಅಷ್ಟೇ. ಈ ನ್ಯೂಸ್ನ ಎಲ್ಲೂ ಹಾಕ್ಬೇಡಿಪ್ಪ, ಬರೀ ಫಸ್ಟ್ ಹಾಫ್ ಮಾತ್ರ ಹಾಕ್ಬೇಡಿಪ್ಪ. ಈ ನ್ಯೂಸ್ನೆಲ್ಲೂ ಪ್ಲೀಸ್ ಹಾಕ್ಬೇಡಿಪ್ಪ. ಈ ನ್ಯೂಸ್ನೆಲ್ಲೂ ಹಾಕ್ಬೇಡಿಪ್ಪ, ಸೆಕೆಂಡ್ ಹಾಫ್ ಪ್ಲೀಸ್ಪಾ. ಒಬ್ಬ ಹುಡುಗ ಅಂದಮೇಲೆ ಒಬ್ಬ ಹುಡುಗಿ ಇದ್ದೇ ಇರ್ತಾಳೆ ಅಂತ ನೀವು ಪ್ರೇಮ್ ಫಿಲಮ್ನಲ್ಲಿ ನೋಡೇ ಇರ್ತೀರ. ಆದರೆ ಎಲ್ಲನೂ ನಾವು ಚಾನ್ಸಿಗೆ ಬಿಡೋಕ್ಕಾಗೋದಿಲ್ಲ ನೋಡಿ. ಅದಕ್ಕೆ ಈ ತಂದೆ ಪ್ರೊಆ್ಯಕ್ಟಿವ್ ಆಗಿ ತನ್ನ ಮಗನಿಗೆ ಒಬ್ಬ ಹುಡುಗಿನ ಸಿಗೋ ಥರ ಮಾಡಲೇಬೇಕು ಅಂಥೇಳಿ ಈ ಒಂದು ಸ್ಟೆಪ್ನ ತೊಗೊಂಡಿದ್ದಾರೆ. ವಾಪಸ್ ಬರ್ತೀವಿ ಒಂದು ಸಣ್ಣ ಬ್ರೇಕ್ನ ನಂತರ. ಯಾಕಪ್ಪ, ಏನಾಯಿತು? ಅಂಕಲ್, ಸಮ್ಮರ್ ಶುರು ಆಯ್ತಲ್ಲ ಅಂಕಲ್, ಫುಲ್ ಶೆಕೆ ಆಗ್ತದೆ. ನೀವೇನು ಇಷ್ಟು ಆರಾಮಾಗಿದ್ದೀರಾ? ನಾನು ಬೈರ ಹಾಕ್ಕೊಂಡಿದ್ದೀನಿ. ಬೈರಾ? ಹಾಂ, ಬೈರ ಇನ್ನೋವೇರ್, ವೆರಿ ಕಂಫರ್ಟಬಲ್. ವಾವ್! Byra, Byra, anytime, anywhere. Byra, Byra, everybody loves to wear. ಇಲ್ಲೊಬ್ಬ ವ್ಯಕ್ತಿ ಕೊಲೆ ಮಾಡಿದ್ದಕ್ಕೆ ಜೀವಾವಧಿ ಶಿಕ್ಷೆಯನ್ನು ಪಡೆದುಕೊಂಡಿರ್ತಾನೆ. ಆದರೆ ಅವನು MLA ದ್ಯಾಮಣ್ಣ ಅವರು ಎಂಥ ಮಹಾನ್ ವ್ಯಕ್ತಿ, ದೇಶಕ್ಕೋಸ್ಕರ ಎಷ್ಟೆಲ್ಲ ಕೆಲಸ ಮಾಡಿದ್ದಾರೆ ಅಂತ ಒಂದು ಪ್ರಬಂಧವನ್ನು ಬರೀತಾನೆ. ಇದರಿಂದ ಗ್ರಾಮ ಪಂಚಾಯತಿಯವರು ಅವನ ಸೆಂಟೆನ್ಸ್ನ ಕಡಿಮೆ ಮಾಡ್ತಾರೆ. ನೋಡಿ, ಎಸ್ಸೇ ಬರೆದ್ರೂ ಅವ್ನು ಸೆಂಟೆನ್ಸ್ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ನಾನು ಇನ್ನೊಂದು ವಿಷಯ ಏನು ಹೇಳಬೇಕು ಅಂತ ಇದ್ದೀನಿ ಅಂದರೆ, ಗ್ರಾಮ ಪಂಚಾಯತಿಯವರು ಅವನ ಟ್ಯಾಲೆಂಟ್ನ ರೆಕಗ್ನೈಸ್ ಮಾಡಿದ್ದಾರೆ. ಅಂದರೆ ನೀನು ರಿಯಲ್ ಲೈಫಲ್ಲಿ ಕೊಲೆ ಮಾಡಬೇಡಪ್ಪ, ನೀನು ಮಾತಲ್ಲಿ ಕೊಲೆ ಮಾಡು ಅಂತ ಎಸ್ಸೇನ ಬರ್ದಾಗ ಹೇಳಿದ್ದಾರೆ. ಅಂದರೆ ನೀನು ನಾರ್ಮಲ್ ಅಸೆಸಿನೇಷನ್ ಮಾಡಬೇಡ, ಕ್ಯಾರೆಕ್ಟರ್ ಅಸೆಸಿನೇಷನ್ ಮಾಡು ಅಂತ. ಇದು ಗ್ರಾಮ ಪಂಚಾಯತಿಯವ್ರ ಕಡೆಯಿಂದ ಒಂದು ಒಳ್ಳೆ ಮೂವ್ ಅಂತ. ಅದಕ್ಕೆ ಗ್ರಾಮ ಪಂಚಾಯತಿಯವ್ರಿಗೆ ನಮ್ಮ ಕಡೆಯಿಂದ ಒಂದು ಸಲಾಮ್.
ಮದುವೆ ಸೀಸನ್ನಲ್ಲಿ ಎಕ್ಸಾಮ್ಗಳನ್ನ ಬ್ಯಾನ್ ಮಾಡಬೇಕು ಅಂತ ವೆಡ್ಡಿಂಗ್ ಪ್ಲಾನರ್ಸು ಪೆಟಿಷನ್ನ ಹಾಕಿದ್ದಾರೆ. ಏನಕ್ಕೆ ಎಕ್ಸಾಮ್ನ ಬ್ಯಾನ್ ಮಾಡಬೇಕು? ಅಶ್ವಿತ್, ಇವಾಗ ನೀವು ಸ್ಟ್ಯಾಟಿಸ್ಟಿಕ್ಸ್ನ ಕರೆಕ್ಟಾಗಿ ನೋಡಿದ್ರೆ ನಮ್ಮ ಭಾರತ ದೇಶದಲ್ಲಿ 1% ಮಾತ್ರ ಮದುವೆಗಳು ಫೇಲ್ ಆಗ್ತವೆ. ಅದೇ ನೀವು ಸ್ಟೂಡೆಂಟ್ಸ್ ಎಕ್ಸಾಮ್ ಬರೆದಿರೋ ಸ್ಟೂಡೆಂಟ್ಸ್ನ ನೋಡಿದ್ರೆ ಅದರಲ್ಲಿ 100% ಸ್ಟೂಡೆಂಟ್ಸ್ ಫೇಲ್ ಆಗ್ತಾಯಿದ್ದಾರೆ. ಇವಾಗ 1% ಫೇಲ್ ಆಗ್ತಾ ಇರೋ ವೆಂಚರಲ್ಲಿ ನೀವು ಬಿಸ್ನೆಸ್ಸಲ್ಲಿ ದುಡ್ಡು ಹಾಕ್ತೀರಾ ಅಥವಾ 100% ಫೇಲ್ ಆಗ್ತಿರೋ ವೆಂಚರಲ್ಲಿ ನೀವು ದುಡ್ಡು ಹಾಕ್ತೀರಾ? 1%. ಸೊ ಅದೇ ಅಲ್ವೇ ನಮ್ಮ ದೇಶದಲ್ಲಿ ಅದೇ ತಾನೇ ಆಗ್ತಿರೋದು. ಇವಾಗ ಎಜುಕೇಷನ್ ಇಂಪಾರ್ಟೆಂಟಾ ಮದುವೆ ಇಂಪಾರ್ಟೆಂಟಾ? ಮದುವೆ. ಫೆಬ್ರವರಿ 29ನೇ ತಾರೀಕು ಹುಟ್ಟಿದಂಥ ವ್ಯಕ್ತಿಗಳೆಲ್ಲ ಅವರ ಬರ್ತಡೇನ ಐದರ್ ಫೆಬ್ರವರಿ 28 ಅಥವಾ ಮಾರ್ಚ್ 1 ಅವ್ರ ಬರ್ತಡೇನ ಆಚರಿಸ್ಕೋಬೇಕು ಅಂತ ಹೇಳಿ ಪಾರ್ಲಿಮೆಂಟಲ್ಲಿ ಒಂದು ಹೊಸ ಬಿಲ್ನ ಪಾಸ್ ಮಾಡಿದ್ದಾರೆ. ಏನಾಗ್ತಿತ್ತಪ್ಪ ಅಂತಂದರೆ, ಈ ಫೆಬ್ರವರಿ 29 ಹುಟ್ಟಿದವರು 4 ವರ್ಷಕ್ಕೊಂದ್ಸರಿ ಎಲ್ಲರಿಗೂ ಪಾರ್ಟಿ ಕೊಡಿಸ್ಬಿಟ್ಟು ಅವರು ಬೇರೆಯವ್ರ ಹತ್ರ ಪ್ರತಿ ವರ್ಷವೂ ಬರ್ತ್ಡೇ ಪಾರ್ಟಿ ತೊಗೋತಾಯಿದ್ರು. ಇದರಿಂದ ಸಾಕಷ್ಟು ಅನ್ಯಾಯ ಆಗ್ತಾಯಿತ್ತು. ತುಂಬ ಜನರಿಗೆ ನೋವು ಕೂಡ ಆಗಿದೆ. ಈ ವಿಷಯದ ಪ್ರಕಾರ ಪಾರ್ಲಿಮೆಂಟ್ನಲ್ಲಿ 3 ದಿನ ಕಂಟಿನ್ಯೂಸ್ ಆಗಿ ಡಿಸ್ಕಷನ್ ಮಾಡಿದ್ದಾರೆ, ಚೇರ್ನಲ್ಲಿ ಹೊಡೆದಾಡ್ಕೊಂಡಿದ್ದಾರೆ. ಎಷ್ಟೊಂದು ಜನ ಮಿನಿಸ್ಟರ್ಗಳು ತಮ್ಮ ಬನಿಯನ್ನೆಲ್ಲ ಹರ್ಕೊಂಡು ಜಗಳವನ್ನು ಆಡಿದ್ದಾರೆ. ಆನ್ಲೈನ್ನಲ್ಲಿ ಜನರು ಏನು ಹೇಳ್ತಿದ್ದಾರೆ ಅಂದರೆ, ಇಂಥ ಒಂದು ಸಿಲ್ಲಿ ವಿಷಯಕ್ಕೆ 3 ದಿನ ಜಗಳ ಆಡಿ ದೇಶದ ರಿಸೋರ್ಸಸ್ನೆಲ್ಲ ವೇಸ್ಟ್ ಮಾಡಿ ಡಿಬೇಟ್ ಮಾಡೋಂಥ ಅವಶ್ಯಕತೆ ಇದೆಯಾ ಅಂತ ಕೇಳ್ಕೊಂಡಿದ್ದಾರೆ. ಜೊತೆಗೆ ಸಾಕಷ್ಟು ಜನ ಇದ್ರ ಮೇಲೆ ಟ್ರೋಲ್ಗಳನ್ನ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಅದಕ್ಕೆ ಇವಾಗ ಸರ್ಕಾರ ಈ ವಿಷಯದ ಬಗ್ಗೆ ಮತ್ತೆ ಇನ್ನು ಯಾರಾದರೂ ಟ್ರಾಲ್ ಮಾಡಿದ್ರೆ ಅವ್ರ ಮೇಲೆ ಕೇಸ್ ಹಾಕ್ತೀವಿ ಅಂತ ಹೇಳಿ ಒಂದು ಹೊಸ ಆದೇಶನ ಹೊರಡಿಸ್ಬಿಟ್ಟಿದ್ದಾರೆ. ಈ ಆದೇಶಕ್ಕೆ ಮತ್ತೆ 4 ದಿನ ಕಿತ್ತಾಡ್ಕೊಂಡು ಹೊಡೆದಾಡ್ಕೊಂಡು ಡಿಬೇಟ್ ಮಾಡಿದ್ದಾರೆ. ಮತ್ತೆ ಜನಗಳು ಇದಕ್ಕೋಸ್ಕರ ಮತ್ತೆ 4 ದಿನ ಪಾರ್ಲಿಮೆಂಟ್ ಟೈಮ್ ವೇಸ್ಟ್ ಮಾಡಬೇಕಾ ಅಂತ ಇನ್ನೊಂದು ಸರಿ ಟ್ರಾಲ್ ಮಾಡಿದ್ದಾರೆ. ಇವಾಗ ಎಲ್ಲೋ ಹೋಗ್ತದೆ ಅಂತ ನಮಗೂ ಗೊತ್ತಿಲ್ಲ. ಸರ್, ನಮ್ಮ ಏರಿಯಾದಲ್ಲಿ ತುಂಬ ಪಾಟೋಲ್ಗಳಿದೆ, ಗಾಡಿ ಓಡಿಸೋದಕ್ಕೆ ಕಷ್ಟ ಆಗ್ತದೆ ಅಂತ ತುಂಬ ಜನರು ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಮ ಮಾತು ಸರ್? ನೋಡಿ, ಕನ್ನಡದಲ್ಲಿ ಒಂದು ಗಾದೆ ಇದೆ, ದೋಸೆ ಅಂದಮೇಲೆ ತೂತಿರುತ್ತೆ, ರೋಡ್ ಅಂದಮೇಲೆ ಪಾಟ್ ಹೋಲ್ ಇರುತ್ತೆ ಅಂತ. ಅದು ರೋಡ್ ಅಂದಮೇಲೆ ಪಾಟ್ ಹೋಲ್ ಇರೋದು ಒಂದು ಸರ್ವೇ ಸಾಮಾನ್ಯ. ಅದನ್ನು ನಾವು ಅಲ್ಲಗಳೆಯೋಕ್ಕಾಗೋದೇ ಇಲ್ಲ. ಆ ಪಾಟ್ ಹೋಲ್ ಇಲ್ಲದೆ ರೋಡನ್ನೂ ಮಾಡೋಕ್ಕಾಗೋದಿಲ್ಲ ಆ ಥರ ಎಲ್ಲ. ಈಗ ನೋಡಿ, ನೀವು ಪಾಟ್ ಹೋಲಿಂದ ತೊಂದರೆ ಅಂತೆಲ್ಲ ಏನೋ ಹೇಳ್ತಾ ಇದ್ದೀರಾ. ಇವಾಗ ತೂತು ಒಡೆ ಒಳಗಡೆ ತೂತಿರುತ್ತೆ, ನಿಮ್ಗೆ ಅದರಿಂದ ಏನಾದರೂ ತೊಂದರೆ ಇದೆಯಾ? ಇಲ್ಲ ಸರ್. ಪೋಲೋ ಚಾಕ್ಲೇಟ್ ತಿಂತಾಯಿದ್ರಾ? ಮಿಂಟು ಅಂತಿದ್ದಲ್ಲ, ಹಾಂ, ಆ ಪೋಲೋ ಒಳಗಡೆ ತೂತಿರ್ತಿತ್ತು, ಅದರಿಂದ ಏನಾದರೂ ಪ್ರಾಬ್ಲಮ್ ಇದೆಯಾ? ಬಟ್ ರೋಡ್ ಮೇಲೆ ಆ ಥರ ತೂತು ಬಂದ ತಕ್ಷಣ ನಿಮಗೆ ತೊಂದರೆ ಸ್ಟಾರ್ಟ್ ಆಗಿಬಿಡುತ್ತೆ. ನೋಡಿ, ಈ ಪಾಟ್ ಹೋಲಿಂದನೂ ಸಾಕಷ್ಟು ಉಪಯೋಗಗಳಿವೆ. ಇವಾಗ ಗಾಡೀಲಿ ಹೋಗ್ತಾ ಇರ್ತಾರೆ, ಜೋರಾಗಿ ಸ್ಮೂತ್ ರೋಡ್ ಇದ್ದರೆ ಫುಲ್ ಜೋರಾಗಿ ಹೋಗ್ತಾ ಇರ್ತಾರೆ, ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇರುತ್ತೆ. ಅದೇ ಪಾಟ್ ಹೋಲ್ ಇದ್ದರೆ, ಪಾಟ್ ಹೋಲ್ ಇದೆ ಬಿದ್ದುಬಿಡ್ತೀವಿ ಅಂಥೇಳಿ ಮೆತ್ತಗೆ ಹೋಗ್ತಾರೆ. ಸರಿನಾ? ಸ್ಮೂತ್ ರೋಡ್ ಇರಬೇಕಾದ್ರೆ ಅವ್ರಿಗೆ ಗೊತ್ತೇ ಇರೋಲ್ಲ ನಾವು ಬ್ರೇಕ್ ವರ್ಕ್ ಆಗುತ್ತೋ ಇಲ್ವೋ ಅಂತ, ಅವ್ರು ಬ್ರೇಕೇ ಯೂಸ್ ಮಾಡಿರೋಲ್ಲ. ಪಾಟ್ ಹೋಲ್ ಇದ್ದರೆ ಮತ್ತೆ ಅವ್ರು ಬ್ರೇಕ್ನ ಟೆಸ್ಟ್ ಮಾಡ್ತಾ ಇರ್ತಾರೆ. ಅದರಿಂದ ಸಾಕಷ್ಟು ಆಕ್ಸಿಡೆಂಟ್ಗಳೆಲ್ಲ ತಪ್ತಾ ಇದೆ. ಇದು ತುಂಬ ಒಳ್ಳೆಯದೇ ಆಗ್ತಾಯಿದೆ ಆ್ಯಕ್ಚುಲಿ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ. ಸರ್, ಹಂಗಿದ್ರೆ ನೀವು ಸ್ಮೂತ್ ರೋಡ್ ನೋಡ್ಬಿಟ್ಟು ಅಲ್ಲಲ್ಲಿ ಹಂಪ್ ಹಾಕ್ಬೋದಾಗಿತ್ತಲ್ಲ ಸರ್, ಪಾಟ್ ಹೋಲ್ ಏನಕ್ಕೆ? ಲಂಬೋ, ಮತ್ತೆ ಸಿಕ್ಕಾಕ್ಸಕ್ಕೆ ಟ್ರೈ ಮಾಡ್ತಾ ಇದೆಯಾ ನಮ್ಮನ್ನು? ಈಗ ಮಲ್ಲಣ್ಣ ಅವ್ರು ಏನು ಹೇಳ್ತಿದ್ದಾರೆ ಅದು 100% ರೈಟ್. ಆ್ಯಂಡ್ ಆಲ್ಸೋ ನನ್ನ ಪ್ರಕಾರ ಏನಂದರೆ, ಈಗಿನ ಕಾಲದಲ್ಲಿ ಜನ ತುಂಬ ಆ್ಯಟಿಟ್ಯೂಡ್ ಬಂದುಬಿಟ್ಟಿದೆ. ಎಲ್ಲ ಏನೋ ಕತ್ತೆತ್ತಿ ಆಕಾಶ ನೋಡ್ಕೊಂಡು ನಡೀತಾ ಇದ್ದಾರೆ, ಏನೋ ದೌಲತ್ ಜಾಸ್ತಿ ಆಗಿಬಿಟ್ಟಿದೆ. ಈ ಪಾಟ್ ಹೋಲ್ಸ್ ಇರೋದ್ರಿಂದನೇ ಜನ ತಗ್ಗಿ ಬಗ್ಗಿ ನಡೀತಾ ಇರೋದು ಅಲ್ವಾ? ಇಲ್ಲ ಅಂತಿದ್ರೆ ಅವ್ರ ಗಾಂಚಲಿಗೆ ಏನೋ ಇತಿಮಿತಿನೇ ಇರ್ತಾ ಇರಲಿಲ್ಲ. ಸೊ ಆದ್ದರಿಂದ ಪಾಟ್ ಹೋಲ್ಸ್ನ ಇಂಟ್ರಡ್ಯೂಸ್ ಮಾಡಿ ಎಲ್ಲರೂ ತಗ್ಗಿ ಬಗ್ಗಿ ಥರ ನಡೆಯೋ ಥರ ಮಾಡಿರೋಂಥ ನಮ್ಮ ಮಲ್ಲಣ್ಣ ಅವ್ರಿಗೆ ಬಂಧನ ನ್ಯೂಸ್ ಕಡೆಯಿಂದ ಒಂದು ಸಲಾಮ್. ಸತತವಾಗಿ 4 ಫಿಲಮ್ ಫ್ಲಾಪ್ ಆಗಿರುವಂಥ ಖ್ಯಾತ ಡೈರೆಕ್ಟರ್ ಪುಟ್ಟ ಅವರು ಒಂದು ದೊಡ್ಡ ನಿರ್ಧಾರವನ್ನು ತೊಗೊಂಡ್ಬಿಟ್ಟಿದ್ದಾರೆ. ಇದರಿಂದ ನಮಗೆ ಸ್ವಲ್ಪ ಬೇಜಾರು ಕೂಡ ಆಗಿದೆ. ಆ ನಿರ್ಧಾರ ಏನು ಅಂತ ಕೇಳೋಣ ಬನ್ನಿ. ನಾನು ಮುಂಚೆ ಕನ್ನಡದಲ್ಲಿ 4 ಫಿಲ್ಮ್ ಮಾಡಿದೆ. ಫಿಲ್ಮ್ ಅಷ್ಟು ಚೆನ್ನಾಗಿದ್ರು, ಬ್ಲಾಕ್ ಬಾಸ್ಟರ್ ಹಿಟ್ ಆಗೋ ಲೆವೆಲ್ಗಿದ್ರು, ಯಾರೂ ನೋಡೇ ಇಲ್ಲ. ಅದಕ್ಕೆ ನಾನು ನನ್ನ ಇಂಡಸ್ಟ್ರಿ ಫ್ರೆಂಡ್ಸ್ಗೆಲ್ಲ ಕೇಳಿದೆ, ಅಪ್ಪಿ ಯಾಕೆ ಈ ಥರ ಆಗ್ತಿದೆ, ಇಷ್ಟು ಚೆನ್ನಾಗಿರೋ ಫಿಲ್ಮ್ಗೆ ಯಾಕೆ ಜನ ಬರ್ತಿಲ್ಲ ಅಂತ ಕೇಳಿದೆ. ಅದಕ್ಕೆ ಅವ್ನು ಹೇಳ್ದ, ಇದು ನಿನ್ನ ತಪ್ಪಲ್ಲ, ಜನರು ತಪ್ಪು, ಜನರು ಬರೀ ಮಲಯಾಳಂ ಫಿಲ್ಮ್ನೇ ನೋಡ್ತಿದ್ದಾರೆ ಅಂತ ಹೇಳ್ದ. ಅದರಿಂದ ಕಲ್ತ್ಕೊಂಡು ಈಗ ಇನ್ನೊಂದು ಫಿಲ್ಮ್ ಮಾಡಿದ್ದೀನಿ. ಸೊ ಇವಾಗ ನೀವು ಮಲಯಾಳಂ ಫಿಲ್ಮ್ ಮಾಡಿದ್ದೀರಾ ಸರ್? ಇಲ್ಲ, ಫಿಲ್ಮ್ಗೆ ಮಲಯಾಳಂ ಅಂತ ಟೈಟಲ್ ಇಟ್ಟಿದ್ದೀನಿ. ವಾವ್, ಅಮೇಸಿಂಗ್ ಸರ್, ವೆರಿ ಗುಡ್ ವೆರಿ ಗುಡ್. ಈ ಸ್ಟ್ರಾಟಜಿ ವರ್ಕ್ ಆಯ್ತಾ? ಜನ ನಿಮ್ಮ ಫಿಲಮ್ ನೋಡೋಕೆ ಬಂದ್ರೆ ಇವಾಗ? ಸಾರಿ, ಒಂದು ಕಾಲ್, ರಾಜಮೌಳಿ ಅವ್ರು ಕಾಲ್ ಮಾಡ್ತಿದ್ದಾರೆ. ಚಿನ್ನ ಹೇಳು. ಮಲ್ಟಿಪ್ಲೆಕ್ಸ್ಗಳಲ್ಲಿ ಸಿನಿಮಾ ನೋಡೋಕ್ಕಂತ ಹೋದರೆ ಮಿನಿಮಮ್ ಪರ್ ಪರ್ಸನ್ ಒಂದು 500-600 ರೂಪೀಸ್ ಖರ್ಚಾಗುತ್ತೆ.
ಅಷ್ಟು ಖರ್ಚು ಮಾಡೋಕ್ಕಾಗೋದಿಲ್ಲ ಇವ್ರಿಗೆ. ಇಲ್ಲಿ ಒಂದು ಮದುವೆಗೆ 1000 ಜನರಿಗೆ ಅಡುಗೆಯನ್ನು ಮಾಡಿಸಿದ್ದಾರೆ, ಆದರೆ ಮದುವೆಗೆ ಬರೀ 10 ಜನ ಬಂದಿದ್ದಾರೆ. ಏನಕ್ಕೆ ಹಿಂಗಾಯ್ತು ವಿಕ್ಕಿವ್ರೆ? ಸೊ ಆಶಿತ್ ಏನಾಗ್ಬಿಟ್ಟಿದೆ ಅಂದರೆ ಈ ಹುಡುಗಿ ಆ ಹುಡುಗನ ಜೊತೆ ಒಂದು 10 ವರ್ಷದಿಂದ ರಿಲೇಷನ್ಶಿಪ್ಪಲ್ಲಿದ್ದಾವೆ. ಸೊ ಆ ಹುಡುಗನ ಜೊತೆ ಯಾವಾಗಲೂ ಏನೋ ಫೋಟೋ ಹಾಕಬೇಕಾದ್ರೆ ಅವಳ ಸ್ಟೋರಿನಲ್ಲಿ ಈ ಕ್ಲೋಸ್ ಫ್ರೆಂಡ್ಸಿಗೆ ಮಾತ್ರ ಕಾಣೋ ಥರ ಏನೋ ಸ್ಟೇಟಸ್ನ ಹಾಕ್ತಾಯಿತ್ತು. ಸೊ ಇವಾಗ ಏನಾಗ್ಬಿಟ್ಟಿದೆ, ಜನ ಅವ್ರ ಮದುವೆಗೂ ಕೂಡ ಇನ್ವಿಟೇಷನ್ಸ್ನ ಅವ್ರ ಸ್ಟೋರಿ ಮುಖಾಂತರ ಕಳಿಸಿದ್ದಾರೆ. ಸೊ ಇವಳು ಅವಳ ಇನ್ವಿಟೇಷನ್ನ ನನ್ನ 1000 ಕಾಂಟ್ಯಾಕ್ಟ್ ಇರೋ ಒಂದು ಫೋನ್ ಸ್ಟೋರಿಗೆ ಹಾಕಿಯಾಳೆ. ಬಟ್ ಅವಳು ಮರ್ತ್ಬಿಟ್ಟಿಯಾಳೆ ನಾನು ಕ್ಲೋಸ್ ಫ್ರೆಂಡ್ಸ್ನ ತೆಗೆದ್ಬಿಟ್ಟು ಎಲ್ಲರಿಗೂ ಹಾಕಬೇಕು ಅಂತ. ಅದು ಹೋಗ್ಬಿಟ್ಟು ಬರೀ 10 ಜನಕ್ಕೆ ರೀಚ್ ಆಗಿದೆ. ಕೊನೆಗೆ 10 ಜನ ಮದುವೆಗೆ ಬಂದ್ಬಿಟ್ಟಿದೆ. ನೋಡಿ ಅಭ್ಯಾಸ ಬಲ ಹೇಗೆ ಇದನ್ನು ಚೇಂಜ್ ಮಾಡಿಬಿಡುತ್ತೆ ಅಂತ. ಆದರೂ ನಾನು ಮೆಚ್ಚಬೇಕು, 10 ಜನ ಇನ್ವೈಟ್ ಮಾಡಿದ್ದಾರೆ, 10 ಜನನೂ ಬಂದಿದ್ದಾರೆ, ಅವರು ನಿಜವಾದ ಕ್ಲೋಸ್ ಫ್ರೆಂಡ್ಸ್ ಆಗಿದ್ದಾರೆ ಅಂತ. ಆ ಕ್ಲೋಸ್ ಫ್ರೆಂಡ್ಸ್ಗೆ ನಮ್ಮ ಬಂಧನ ನ್ಯೂಸ್ ಕಡೆಯಿಂದ ಸಲಾಮ್. ಇದೀಗ ಕಾಸ್ಟ್ ಮಾಡೋವಂಥ ಟೈಮ್, ಐ ಮೀನ್ ಅಡ್ವರ್ಟೈಸ್ಮೆಂಟ್ ಟೈಮ್. ನಾಗವೇಣಿ ಅವರೇ, ಏನಾಯ್ತು ನಿಮ್ಮ ಗಂಡಂಗೆ? ಕಮಲಮ್ಮ ಸುಸ್ತಾಗಿತ್ತು ಅಂತ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದೆ. ಸುಸ್ತಾಯ್ತಾ? ಯಾಕೆ? ಯಾಕಂದ್ರೆ ಇವರು ಊಸ್ಟ್ ಕುಡ್ದಿದ್ರು. ಊಸ್ಟ್? ಹಾ, ಅದನ್ನ ಕುಡಿದ್ಮೇಲಿಂದ ಇವ್ರಿಗೆ ನನ್ನ ಮೇಲೆ ಕೈ ಮಾಡೋದಕ್ಕೆ ಶಕ್ತಿನೇ ಇಲ್ಲ. ವಾವ್! ನಿಮ್ ಗಂಡ ನಿಮ್ನ ಹೊಡಿದಿರೋ ತರ ಮಾಡಬೇಕು ಅಂದ್ರೆ ಅವರಿಗೆ ಊಸ್ಟ್ ಕೊಡಿ. ಊಸ್ಟ್ ಇಸ್ ದ ಸೀಕ್ರೆಟ್ ಆಫ್ ನೋ ಎನರ್ಜಿ. ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ 2 ಸ್ಟ್ಯಾಂಡ್ಗಳಿಗೆ ಅನಿಲ್ ಕುಂಬ್ಳೆ ಮತ್ತು ರಾಹುಲ್ ದ್ರಾವಿಡ್ ಅಂತ ಹೆಸರನ್ನು ಇಟ್ಟಿದ್ದಾರೆ. ಇದರಿಂದ ಇಡೀ ರಾಜ್ಯ ಖುಷಿಪಟ್ಟಿದೆ. ಆದರೆ ಒಬ್ಬರು ಬೇಸರ ಮಾಡ್ಕೊಂಡಿದ್ದಾರೆ. ಅವರ ಹೆಸರು ಪಂಕಜ್ ಅಂತ, ಮಾಜಿ ಇಂಡಿಯನ್ ಟೀಮ್ನ ಕ್ರಿಕೆಟ್ ಪ್ಲೇಯರ್. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಪಂಕಜ್ ಸರ್ ಇದ್ದಾರೆ, ಬನ್ನಿ. ಸರ್ ಪಂಕಜ್ ಸರ್. ಅಭಿಮಾನಿಗಳು ನನ್ನ ಪ್ರೀತಿಯಿಂದ ಪಂಕು ಅಂತ ಕರೀತಾರೆ. ಹಾಂ ಸರ್, ನೀವಿವತ್ತು ಬೇಜಾರಾಗಿದ್ದೀರಾ ಅಂತ ನಮಗೆ ವಿಷಯ ಬಂತು. ಹೌದು ಸರ್, ಬೇಜಾರಾಗಿದ್ದೀನಿ. ಏನಕ್ಕೆ ಅಂತ ಕೇಳ್ಬೋದಾ ಸರ್? ಸರ್, ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ 2 ಸ್ಟ್ಯಾಂಡಿಗೆ ರಾಹುಲ್ ದ್ರಾವಿಡ್ ಮತ್ತು ಅನಿಲ್ ಕುಂಬ್ಳೆ ಅಂತ ಹೆಸರಿಟ್ಟಿದ್ದಾರೆ. ನನಗೇನು ಬೇಜಾರಿಲ್ಲ, ಖುಷಿನೇ. ಬಟ್ ನಾನು 2008 ಅಂಡರ್ 19 ವರ್ಲ್ಡ್ ಕಪ್ ಆಸ್ಟ್ರೇಲಿಯಾ ವಿರುದ್ಧ ಆಡಿ ಗೆದ್ದಿದ್ದೀನಿ, ಸೆಂಚುರಿ ಹೊಡೆದಿದ್ದೀನಿ. ಅವತ್ತು ಇಂಜುರಿ ಆಗಿತ್ತು ಸರ್ ನನಗೆ, ಆದರೂ ಆಡಿ ಗೆದ್ದಿದ್ದೀನಿ. ಮತ್ತು ಡೊಮೆಸ್ಟಿಕ್ ಕ್ರಿಕೆಟ್ 63 ಇನ್ನಿಂಗ್ಸ್ ನಾಟ್ ಔಟ್ ಸರ್. ನಾನು ಇಷ್ಟು ಮಾಡಿರೋ ನನಗೆ ಒಂದು ಸ್ಟ್ಯಾಂಡ್ ಮೇಲೆ ಹೆಸರು ಬೇಡ. ಸ್ಟ್ಯಾಂಡ್ ಬಿಡಿ ಸರ್, ಅಟ್ಲೀಸ್ಟ್ ಕುಂದ್ರೋ ಚೇರ್ ಮೇಲೆ ನನ್ನ ಹೆಸರು ಬೇಡ. ಕರೆಕ್ಟ್ ಸರ್, ನಿಜ. ಹೌದಾ ಇಲ್ಲ ಹೇಳಿ? ಐ ಲವ್ ಮೈ ಗೇಮ್, ಐ ಲವ್ ಮೈ ನೇಷನ್. ಯಾ! ಪಂಕಜ್ ಅವ್ರು ಏನು ಹೇಳ್ತಾ ಇದ್ದಾರೆ ಅದಕ್ಕೆ ನನ್ನ ಸಂಪೂರ್ಣ ಸಹಮತ ಇದೆ. ಪಂಕಜ್ ಅವ್ರಿಗೆ ಬೆಂಬಲ ಸೂಚಿಸೋಕ್ಕೋಸ್ಕರ ನಾನು ಕನ್ನಡ ಸಿನಿಮಾದ ಒಂದು ಹಾಡನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ತೊಂದ್ರೆ ಇಲ್ಲ ಪಂಕಜ, ನಾವು ನಿಮ್ಮೋರೇ ಪಂಕಜ. ಡಿಪ್ಪರೆ ಡಿಪ್ಪಂಗು ಡಿಪ್ಪರೆ ಡಿಪ್ಪಂಗು ಡಿಪ್ಪರೆ ಡಿಪ್ಪಂಗು ಪಂಕು ಪಂಕು ಪಂಕು. ಇತ್ತೀಚೆಗೆ ನಡೆದ ಈ AI ಕಾನ್ಫರೆನ್ಸ್ನಲ್ಲಿ ವಾಟ್ಸಪ್ ಯೂನಿವರ್ಸಿಟಿಯವರು ಒಂದು ಕರಡಿನ ಪ್ರಸ್ತುತಪಡಿಸಿದ್ರು. ಆ ಕರಡಿನ ಅವ್ರ ಯೂನಿವರ್ಸಿಟಿನಲ್ಲೇ ಮಾಡಿರೋ ಕರಡಿ ಅಂತ ಎಲ್ಲರಿಗೂ ಹೇಳಿದ್ರು. ಆಮೇಲೆ ತಿಳಿದು ಬಂದ ವಿಷಯ ಏನಂತಂದರೆ ಆ ಕರಡಿನ ಅವರು ಚೈನಾದಿಂದ ತೊಗೊಂಬಂದಿದ್ದಂತೆ. ಕೊನೆಗೆ ಆ ವಾಟ್ಸಪ್ ಯೂನಿವರ್ಸಿಟಿ ರೆಪ್ರೆಸೆಂಟೇಟಿವ್ನ ಯಾಕ್ರಿ ಹಿಂಗೆ ಮಾಡಿದ್ರಿ ಅಂತ ಕೇಳಿದ್ರೆ ಅವರು ಅದು ಏನಿಲ್ಲ, ನಾವು ಆ ಮೇಕ್ ಇನ್ ಇಂಡಿಯಾ ಕ್ಯಾಂಪೇನ್ನ ತಪ್ಪಾಗಿ ಓದ್ಕೊಂಡ್ಬಿಟ್ಟು ಅದನ್ನು ಫೇಕ್ ಇನ್ ಇಂಡಿಯಾ ಅಂತ ಅಂದ್ಕೊಂಡ್ಬಿಟ್ಟಿದ್ವಿ ಅಂತ ಹೇಳಿದ್ದಾರೆ. ನೋಡಿ ಎಂಥ ಕಾಲ ಬಂತು. ಸುಳ್ಳು ಹೇಳೋದಕ್ಕೂ ಬಿಡ್ತಲ್ಲ, ಹಿಡಿದ್ಕೊಂಡ್ಬಿಟ್ಟಿದ್ದಾರೆ ಅವ್ರನ್ನ. ನೋಡಿ, ಇಲ್ಲೊಬ್ಬ ಹುಡುಗ ಫ್ರೆಂಡ್ ಮನೆಗೆ ಸ್ಟಡಿ ಮಾಡೋಕ್ಕೆ ಹೋಗ್ತೀನಿ ಅಂತ ಹೋಗಿದ್ದಾನೆ. ಪೇರೆಂಟ್ಸು ಅವ್ನು ಏನು ಮಾಡ್ತಾನೆ ನೋಡೋಣ ಅಂಥೇಳಿ ಅವನ್ನೇ ಹಿಂಬಾಲಿಸ್ಕೊಂಡು ಹೋಗಿ ಅವ್ನ ಫ್ರೆಂಡ್ ಮನೆಗೆ ಹೋಗಿದ್ದಾರೆ. ಅವ್ನ ಫ್ರೆಂಡ್ ಮನೆ ಕಿಟಕಿಲಿ ಹೋಗಿ ನೋಡಿದಾಗ ಗೊತ್ತಾಗಿದೆ ಅವ್ನು ಅವ್ನ ಫ್ರೆಂಡ್ ಮನೇಲಿ ಓದ್ತಾ ಇದ್ದಾನೆ ಅಂತ. ನೋಡಿ ಎಂಥ ಕಾಲ ಬಂದ್ಬಿಡ್ತು. ಆಟ ಆಡಿ ಟೈಮ್ ವೇಸ್ಟ್ ಮಾಡಿಕೊಂಡು ಯಾವುದಾದ್ರೂ ದುರಭ್ಯಾಸ ಇಟ್ಕೊಂಡು ಭವಿಷ್ಯನ ಹಾಳು ಮಾಡ್ಕೊಳ್ಳೋಂಥ ಒಂದು ವಯಸ್ಸಲ್ಲಿ ಓದಿ ಉದ್ಧಾರ ಆಗೋಂಥ ಕೆಲಸ ಮಾಡ್ತಾ ಇದ್ದಾನೆ. ಇದೇ ನಮ್ಮ ಕರ್ನಾಟಕ, ಇದೇ ನಮ್ಮ ಪ್ರಪಂಚ. ಇದು ಇವತ್ತಿನ ನ್ಯೂಸ್. ಇಷ್ಟು ಹೇಳ್ತಾ ನಮ್ಮ ನ್ಯೂಸ್ ಪ್ರೋಗ್ರಾಮ್ನ ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದ. ಶುಭವಾಗಲಿ.